ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್ ವಾಕ್ ಬಂದಾಯ್ತು. ಓಕೆ, ಇವಾಗ ಎಕ್ಸಸೈಸ್ 1 ಕಿಲೋಮೀಟರ್ ಬಂದಿವಿ. ರಿಟರ್ನ್ 1 ಕಿಲೋಮೀಟರ್ ಹೋಗ್ಬೇಕು. ಸೊ ನೋಡ್ಬೇಕು. ಓಕೆ, ಎಕ್ಸಸೈಸ್ ಓನ್ಲಿ ಮಾಡಬೇಕಾ ಅಥವಾ ವಾಕಿಂಗ್ ಇರಬೇಕಾ ಅಂತ ಹೇಳಿ ನನಗೆ. ಓಕೆ, ಆ್ಯಕ್ಚುಲಿ ನೋಡಿ ಮಾರ್ನಿಂಗ್ ಫುಲ್ ಫೇಸ್ ಸ್ವೆಲ್ಲಿಂಗ್ ಇದೆ. ಹಾಗೆ ವಾಕಿಂಗ್ ಹೋಗಿದ್ದೀನಿ. ಇದು ಎದಕ್ಕಂತಂದರೆ ಮೊದಲು ನೋಡಿ, ಮಕ್ಕಳಿದ್ರೆ ಇದೇ ಆಟ ಆಗುತ್ತೆ ಅನಿಸುತ್ತೆ. ಅವ್ರನ್ನ ಕಣ್ಣು ತಪ್ಪಿಸಿ ನಾವು ಬೆಳಗ್ಗೆ ವಾಕಿಂಗ್ ಹೋದರೆ ಇಷ್ಟೆಲ್ಲ ಏನು ಸ್ವಲ್ಪ ನಿಂತರೆ ಅವ್ರು ಎದ್ದೊಳ್ತಾರೇನೋ ಅಂತ ಚಿಂತೆ. ಹಾಗೆ ಮಾಡ್ಕೊಂಡು ಹೋಗಿದ್ದು. ಬೆಳಗ್ಗೆ ನಾನು ವಾಕಿಂಗ್ ಹೋದರೆ ಯೂಶ್ವಲಿ ಅವ್ಳನ್ನ ಅವಾಯ್ಡ್ ಮಾಡ್ತೀನಿ. ಅವಳಿಗೂ ನಿದ್ದೆ ಆಗೋದಲ್ಲ, ಮತ್ತು ಸುಮ್ಮನೆ ಕಿರಿಕಿರಿ ಮಾಡ್ತಾಳೆ ಅಂಥೇಳಿ. ಸೊ ಅಷ್ಟು ಕರೆಕ್ಟಾಗಿ ಅನಿಸಲ್ಲ ಅಂಥೇಳಿ ಅವಳನ್ನ ಬಿಟ್ಟು ಹೋಗ್ಬೇಕಂದ್ರೆ ಅಂದರೆ ಸ್ಲೋ ಆಗಿ ಅವಳ ಕಡೆಯಿಂದ ಸರಿಸಿ ಅವಳು ಮಲಗಿಸಿ, ಮತ್ತು ನಾವು ಸ್ವಲ್ಪ 2 ನಿಮಿಷ ಅಲ್ಲೇ ನಿಂತರೆ ಅವಳು ಎದ್ಬಿಟ್ಟಿರ್ತಾಳೆ, ಮತ್ತೆ ರಿಟರ್ನ್ ಚಾಲು ಆಗುತ್ತೆ. ಸೊ ನಾನು ಒಂಚೂರು ವಾಟರ್ ಬಾಟ್ಲ್ ನೀರು ಒಂದೇ ಕುಡಿದೀನಿ ನೋಡು, ಅಷ್ಟೇ ನೀರು ಕುಡಿದು ಸೀದಾ ಹಾಗೆ ಬಂದುಬಿಟ್ಟಿನಿ. ಸ್ವಲ್ಪ ಸ್ಕಿಪ್ಪಿಂಗ್ ಮಾಡಿದೆ. ಇವತ್ತೊಂದು 100 ಸ್ಕಿಪ್ಪಿಂಗ್ ಮಾಡಿದ್ದೀನಿ. ನೋಡ್ಬೋದು, ಸ್ಕಿಪ್ಪಿಂಗ್ ತೊಗೊಂಡು 100 ಮಾಡಿದ್ದೀನಿ ಅಷ್ಟೇ, ಫಸ್ಟ್ ಡೇ ಅಂಥೇಳಿ. ನೀವು ಸ್ಕಿಪ್ಪಿಂಗ್ ಅಂದರೆ ಕಾರ್ಡಿಯೋ ಎಕ್ಸಸೈಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಜಲ್ದಿ ವೆಯ್ಟ್ ಲಾಸ್ ಆಗುತ್ತೆ ಅಂತಾರೆ. ಸೊ ಅದಕ್ಕೆ ಸ್ವಲ್ಪ ಸ್ಕಿಪ್ಪಿಂಗೇ ಮಾಡಿದ್ದು ಜಾಸ್ತಿ. ಓಕೆನಾ. ಮತ್ತೆ ಬಂದು ಎಕ್ಸಸೈಸ್ ಮಾಡಿದ್ದೀನಿ ಬೆಳಗ್ಗೆ ಆ್ಯಸ್ ಯೂಶ್ವಲ್. ಸೂರ್ಯ ನಮಸ್ಕಾರ, ಸ್ವಲ್ಪ ಹಾಗೆ ಸ್ಟ್ರೆಚಸ್ಸು, ಇವೆಲ್ಲ ಮಾಡೋದ್ರಿಂದ ಏನು ಅನಿಸುತ್ತೆ ನೋಡಿ. ಇನ್ನೂ ಸ್ವಲ್ಪ ಕತ್ಲನೇ ಇದೆ, ಅಷ್ಟು ಬೆಳಕಿರಲಿಲ್ಲ, ಇನ್ನು ಸೂರ್ಯನ ಹುಡ್ತಾ ಇರಲಿಲ್ಲ. ಅವಾಗೇ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದು. ಅಂದರೆ ಜಲ್ದಿ ಹೋಗಿದ್ದೀವಿ ಇವತ್ತು. ಸೊ ಅದಕ್ಕೆ ಜಲ್ದಿ ಹೋಗಿ ಚೆನ್ನಾಗಿ ಅನ್ನಿಸ್ತದೆ. ಬೆಳಗ್ಗೆ ಚೆನ್ನಾಗಿ ವೆದರ್ ಇರುತ್ತೆ, ಮತ್ತು ಭಾಳ ಸೈಲೆಂಟ್ ಇರುತ್ತೆ. ಸೊ ಸ್ವಲ್ಪ ಎಕ್ಸಸೈಸ್ ಮಾಡಿದೆ. ಇದೊಂದು ಸ್ಟ್ರೆಚ್ ಅಂತೂ ಭಾಳ ಚೆನ್ನಾಗಿದೆ. ನಂಗೆ ಲೋವರ್ ಬೆಲ್ಲಿಗೆ ಭಾಳ ಮತ್ತು ಥೈಗೇನು ಸಹ ಭಾಳ ಕಡಿಮೆ ಅನಿಸುತ್ತೆ. ಆರ್ಮ್ ಫ್ಯಾಟ್ ಕಡಿಮೆ ಆಗುತ್ತೆ ಇದು ಒಂದು ಎಕ್ಸಸೈಸ್ ಮಾಡೋದ್ರಿಂದ. ಹೀಗಾಗಿ ಇದನ್ನು ಜಾಸ್ತಿ ಮಾಡ್ಕೊತೀನಿ. ಇದನ್ನು ಒಂದು 50 ರಿಪಿಟೇಷನ್ ಮಾಡಿದೆ. ಮತ್ತು ಸ್ವಲ್ಪ ಲೆಗ್ ರೈಸಸ್ ಮಾಡಿದೆ. ಇವೆಲ್ಲ ಏನು ಅನಿಸುತ್ತೆ ಅಂದರೆ, ನಮ್ಗೆ ಯೂಸ್ವಲಿ ಹೆಲ್ಪ್ ಆಗುತ್ತೆ ಲೆಗ್ ರೈಸಸ್ ಅಂದರೆ ಥೈ ಫ್ಯಾಟು ಅವೆಲ್ಲ ರಿಡ್ಯೂಸ್ ಮಾಡೋಕ್ಕೆ. ಲೆಗ್ ರೈಸಸ್ಸು, ಒಂದು ಲೆಗ್ ಕೆಳಗಡೆ, ಒಂದು ಕಾಲು ಕೆಳಗಡೆದು, ಒಂದು ಕಾಲು ಎತ್ತೋದು, ಈ ಥರ ಅವೆಲ್ಲ ಕೋರ್ ಟೈಟ್ ಮಾಡ್ಕೊಂಡು ಮಾಡೋದ್ರಿಂದ ಏನು ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಜಲ್ದಿ ವೆಯ್ಟ್ ಲಾಸ್ ಅಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ಏರಿಯಾಗೆ, ಅಂದರೆ ಮಸಲ್ ಹೋಲ್ಡ್ ಮಾಡುತ್ತೆ. ಸೊ ಇದು ಏನಾಗುತ್ತೆ, ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಓಕೆ, ನೀವೆಲ್ಲ ಯಾವ ಥರ ಎಕ್ಸಸೈಸ್ ಮಾಡ್ತೀವಿ ಹೇಳಿ. ನಾನು ಯೂಶ್ವಲಿ ಡೈಲಿ ಒಂದೇ ಥರ ಮಾಡ್ತಿಲ್ಲ ಅನ್ಬೋದು, ಬಟ್ ಕೆಲವೊಂದನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ಏನಂದರೆ ರಿಪಿಟೇಷನ್ ಜಾಸ್ತಿ ಮಾಡಿರ್ತೀನಿ, ಒಮ್ಮೊಮ್ಮೆ ರಿಪಿಟೇಷನ್ ಕಮ್ಮಿ ಮಾಡ್ತೀನಿ. ಸಿಂಗಲ್ ಲೆಗ್ ರೈಸ್ ಮಾಡ್ತೀನಿ. ಓಕೆ, ಇದೆಲ್ಲ ಕಾಮನ್ ಎಕ್ಸಸೈಸು ಮಾಡೋದು. ಮತ್ತು ಸ್ವಲ್ಪ ಏನಂದರೆ ಧ್ಯಾನ ಮಾಡಬೇಕು. ಇವೆಲ್ಲ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಯೂಶ್ವಲ್ರು ಎಲ್ಲರೂ ಅಂತಿರ್ತಾರೆ, ಏನು ಬಿಡು ಅಂತಾರೆ, ಮಾಡೋಕ್ಕಾಗಲ್ಲ ಅಂತಲ್ಲ. ನಿಜ ಹೇಳ್ತೀನಿ, ನನಗಂದರೆ ಚೆನ್ನಾಗಿ ವೆಯ್ಟ್ ಲಾಸ್ ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗಿದ್ದಂದರೆ ಮೇನ್ ವಾಕಿಂಗು. ನಾ ಯೂಶ್ವಲ್ 10K ವಾಕ್ ಮಾಡ್ತಿದ್ದೆ. ಇವಾಗ ಸದ್ಯಕ್ಕೆ ಅಂದರೆ ಬೆಳಗ್ಗೆ ಸಾಯಂಕಾಲ ಕುಡಿಸಿದ್ರೆ ಒಂದು 7 to 8K ಹಾಕವ ಅಷ್ಟೇ. ಬಟ್ ಮೊದಲೆಲ್ಲ 10K ಕಂಪಲ್ಸರಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕೆ ಮುಗಿಸ್ತಿದ್ದೆ. ಹೀಗಾಗಿ ಫುಲ್ ಡೇ ಒಂಥರ ಸ್ಟೆಮಿನಾ ಇರ್ತಿತ್ತು. ಮತ್ತು ಇವಾಗ ನೋಡಿ, ಒಬ್ರು ಅಂತಾರೆ ಒಂಥರ ಎನರ್ಜಿ ಇಲ್ಲ, ವರ್ಕ್ ಮಾಡೋಕ್ಕೆ ಮನಸ್ಸು ಬರಲ್ಲ ಅಂತಿರ್ತಾರೆ ನೋಡಿ. ಅವ್ರಿಗೆಲ್ಲ ಒಂದು ಏನಂತ ಹೇಳ್ಬೋದು ಅಂದರೆ, ವಾಕಿಂಗ್ ಮಾಡೋದ್ರಿಂದ ಎಸ್ಪೆಷಲಿ ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಆದರೂ ಡೈಲಿ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಫುಲ್ ಎನರ್ಜಿ ಬಾಡಿಯಲ್ಲಿ ಇರ್ತದೆ. ಫುಲ್ ಡೇ ನೀವು ಆ್ಯಕ್ಟಿವೇ ಇರ್ತೀರ, ಸುಸ್ತೇ ಅನಿಸಲ್ಲ. ಮತ್ತು ನನಗೆಲ್ಲ ಆವಾಗೆಲ್ಲ ಸ್ವಲ್ಪ ಕೆಲಸ ಮಾಡಿದ್ರೆ ಸ್ವಲ್ಪ ಕೂಡಬೇಕು, ಒಂದು ಕೆಲಸ ಮಾಡಿದರೆ ಮತ್ತೆ ಕೂಡಬೇಕು, ಮತ್ತು ರೆಸ್ಟ್ ಮಾಡಬೇಕು, ಮತ್ತೆ ಮಾಡಬೇಕು. ಆ ಥರ ಹಾಗೇನಿಲ್ಲ. ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಫುಲ್ ಎನರ್ಜೆಟಿಕ್ ಆಗುತ್ತೆ. ಸೊ ನಾವು ಆರಾಮಾಗಿ ಮಾಡ್ಬೋದು. ನೋಡಿ, ಬಿಸಿಲು ಬಂತು ಅಂದರೆ ಸ್ಟಾರ್ಟ್ ಆಯ್ತು, ಸೂರ್ಯ ಸನ್ರೈಸ್ ಆಯಿತು. ಓಕೆ, ಅದಕ್ಕೆ ಸನ್ರೈಸ್ ಆಯಿತು. ಇನ್ನೇನಾದರೂ ಸೂರ್ಯ ನಮಸ್ಕಾರ ಮಾಡಬೇಕು. ಅದಕ್ಕಿಂತ ಮುಂಚೆ ಕೋಬ್ರಾ ಸ್ಟ್ರೆಚ್ ಮಾಡಿದೆ. ಇದು ಏನಾಗುತ್ತೆ, ಕೋಬ್ರಾ ಸ್ಟ್ರೆಚ್ಚು ಎಸ್ಪೆಷಲಿ ಬ್ಯಾಕಿಗೆ ಭಾಳ ಚಲೋ ಆಗುತ್ತೆ. ಆಮೇಲೆ ಇದನ್ನು ಪೂರ್ತಿ ಸ್ಟ್ರೆಚ್ ಮಾಡಿದ್ರೆ ನಿಮ್ಮದು ಲೋವರ್ ಅಬ್ಡಾಮಿನೂ ಫುಲ್ ಎಳೆದಂಗೆ ಆಗುತ್ತೆ. ಇದನ್ನೊಂದ್ಸಲ ಟ್ರೈ ಮಾಡಿ, ಭಾರಿ ಅನಿಸುತ್ತೆ. ನಾನಂತರೂ ಮಾಡ್ತಾಯಿರ್ತೀನಿ, ನನಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡ್ತಾಯಿರ್ತೀನಿ. ನೋಡಿ ಹೇಗೆ. ಮತ್ತು ಸಿಟ್ಟಪ್ಪು ಇವೆಲ್ಲನೂ ಮಾಡಿದ್ದೀನಿ. ಯಾಕಂದರೆ ಇದು ಉಟಂಗಿ ಬೈಟ್ ಆಗಿನ ಕಾಲದಾಗ ಸಣ್ಣ ಸ್ಕೂಲಲ್ಲೆಲ್ಲ ಉಟಂಗಿ ಬೈಟ್ ಮಾಡಿಸ್ತಿದ್ರಲ್ಲ, ಅದೇ ಸಿಟ್ಟಪ್. ಅದೇ ಪೂರ್ತಿ ಕೆಳಗಡೆ ಕುಂತು ಮೇಲೆ ಹೇಳೋದು. ಇದೊಂದು 10 ಮಾಡ್ಕೋತೀನಿ. ನೀವೆಲ್ಲ ಹೀಗೆ ಮಾಡ್ತೀರಾ ಹೇಗೆ ಅಂತ ಹೇಳಿ. ಮತ್ತು ಏನು ಬಂತಂದರೆ, ಯೂಶ್ವಲಿ ಅಟ್ಲೀಸ್ಟ್ ಡೈಲಿ ಒಂದು 2 ಲೀಟ್ರ್ ಆದರೂ ನೀರು ಕುಡಿಬೇಕು. ಸಿಪ್ ಮಾಡಿ ಕುಡಿಬೇಕು.
ಗ್ರೀನ್ ಟೀ ಕುಡಿಬೇಕು. ನಾನು ಸದ್ಯಕ್ಕೆ ಗ್ರೀನ್ ಟೀ ಕುಡಿತಾ ಇಲ್ಲ. ಎಂಟಿ ಸ್ಟಮಕ್ ಅಂತೂ ಗ್ರೀನ್ ಟೀ ಕುಡಿಯೋಲ್ಲ ನಾನು, ಯಾಕಂದರೆ ನಂಗೆ ಆ್ಯಸಿಡಿಟಿ ಆಗುತ್ತೆ. ಬಟ್ ಲೆಮನ್ ಕಾಫಿ ಕುಡಿಯೋದು, ಇಲ್ಲಾಂದರೆ ವಾರ್ಮ್ ವಾಟರ್, ಇಲ್ಲಾಂದರೆ ನಾರ್ಮಲ್ ವಾಟರ್ ಅದು ಕುಡಿತೀನಿ. ಒಟ್ಟಿನಲ್ಲಿ ಫ್ರೆಶ್ಶಿಗೆ ನೀರು ಕುಡಿಬೇಕು. ಓಕೆ, ಟಿಫನ್ ಬಂದು ಲೈಟಾಗಿ ತಿನ್ನಬೇಕು. ಇಲ್ಲ ಅಂತಂದರೆ ಮನೇಲಿ ಏನು ಮಾಡ್ತೀವಿ ಅದೇ ಕ್ವಾಂಟಿಟಿಗಳು ಕಡಿಮೆ ತಿನ್ನಬೇಕು. ಯಾಕೆ ಹೇಳಿ, ನಾವು ಯಾವಾಗಲೂ ಫ್ಯಾನ್ಸಿ ಫುಡ್ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಬಟ್ ಇರೋದ್ರಲ್ಲೇ ಇದು ಮಾಡಬೇಕು. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ವೆಟ್ ಬಂದಿದೆ, ಅಷ್ಟೇ ಎಕ್ಸಸೈಸ್ ಇನ್ನು ಅನ್ನಿಸ್ತಾ ಇಲ್ಲ. ಬಟ್ ಇನ್ನೊಂದು 5 ನಿಮಿಷಗನ ಫುಲ್ ಸ್ವೆಟ್ಟಿಂಗ್ ತೋರಿಸುತ್ತೆ, ಅಷ್ಟು ಸ್ವೆಟ್ ಬರ್ತದೆ.